ಕೆಲಸ ಕರೆಕ್ಟಪ್ಪ? ಇಲ್ಲಮ್ಮ. ನನ್ ಹಬ್ಬಕ್ಕ ಹೊಸ ಬಟ್ಟೆನು ರಿಬ್ಬನ್ನು ಮತ್ತೆ ಲಾಡು ತಕೋಬಪ್ಪ. ಹೊಟ್ಟೆಗೆ ಇಟ್ಟಿಲ್ಲಮ್ಮ, ನಿನ್ ದುಡ್ಡಿಗೆ ಅಲ್ಲಿ ರಿಬ್ಬನ್ ತರಲಿಲ್ಲ ನಾನು. ಅಪ್ಪ ನಂಗೆ ಗೊತ್ತಿಲ್ಲಪ್ಪ, ಹೊಸ ಬಟ್ಟೆನು ರಿಬ್ಬನ್ ಬೇಕು. ಏನಂತಣ್ಣ ಪುಟ್ಟಿಕ? ಅವಳಿಗೆ ಹಬ್ಬಕ್ಕೆ ಹೊಸ ಬಟ್ಟೆ ರಿಬ್ಬನ್ ಬೇಕಂತೆ. ಈಸ್ಕೊಡೋದು ತಾನಣ್ಣ? ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಇವಳಿಗೆ ದುಡ್ಡಿಗೆ ರಿಬ್ಬನ್ಗೆ ಹೊಸ ಬಟ್ಟೆಗೆ ಎಲ್ಲಪ್ಪ ಹೋಗ್ಲಿ. ಮತ್ತೆ ನಿನ್ನಂತ ಹುಡುಗರಿಗೆ ಯಾರು ಕೆಲಸ ಕೊಡ್ತಾರೆ? ಓಕೆ, ಕುಡಿದ್ರೆ ತಪ್ಪೇನು? ಕತ್ತೆ ಥರ ದುಡಿಯಲ್ವಾ? ಮತ್ತೆ ನೀವು ಕುಡಿದ್ಬಿಟ್ಟು ಕೆಲಸ ಕೊಟ್ಟವನಿಗೇನೆ ಬಾಯಿಗೆ ಬಂದಾಗ ಬೈದ್ರೆ ಯಾರು ಕೊಡ್ತಾರೆ ಕೆಲಸ ನಿಮಗೆ? ಏನ್ ತಿಮ್ಮಣ್ಣ ಕೆಲ್ಸಕ್ಕೆ ಹೋಗಿಲ್ವಾ? ಕೆಲಸ ಕಾರ್ಯ ಏನಿಲ್ಲ, ಅದಿರ್ಲಿ ಹಬ್ಬಕ್ಕೆ ಸಾಮಾನುಗಳೆಲ್ಲ ತಂದ್ಬಿಟ್ಟ? ನಿನ್ನೆ ಸಂತೆಗೆ ಹೋಗಿ ಹೂವನ್ನೆಲ್ಲ ತಂದಿದ್ದಾಯ್ತು. ನೀನ್ ಸಂತೆಗೆ ಹೋಗಿಲ್ವಾ? ಎಲ್ಲಪ್ಪ, ಕೈಯಲ್ಲಿ ಕೆಲಸ ಇಲ್ಲ, ದುಡ್ಡು ಇಲ್ಲ. ದಿನ ಕುಡಿಯಕ್ ದುಡ್ಡು ಇರುತ್ತೆ, ಮನೆ ಸಂಸಾರ ದುಡ್ಡು ಇರಲ್ವಾ? ನಾನು ದುಡ್ಡಲ್ಲಿ ಎಲ್ಲ ಕುಡಿತೀನಿ, ಪುಕ್ಸೆಟಲ್ಲಿ ಯಾರಾದ್ರೂ ಕೊಡಿಸ್ತಾರೆ ಕುಡಿತೀನಿ. ಹಾಕಿರೋ ಬಾಕಲ್ ಬೀಗ ಹಂಗೆ ಐತೆ, ಊಟ ಮಾತ್ರ ಖಾಲಿ ಆಗೈತೆ ಅಂತ ನೀನ್ ಹೇಳಕತ್ತೆ. ನಿನ್ ನಾಚಿಕೆ ಆಗಬೇಕು. ಹಿಂಗಿಂದ ವಯಸ್ಸಲ್ಲಿ ಚಿಕ್ಕವನು, ಆದ್ರೆ ನಿಂಗೆ ಬುದ್ಧಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಜನ್ಮನ. ಈ ಥರ ನೀನು ಕುಡ್ಕೊಂಡ್ ಬರೋದ್ರಕ್ಕಾಗಿ ಬಿಟ್ಟು ನಮ್ಮ ಮನೆ ಬಿಟ್ಟು ಹೋದ್ಲು. ಇವಾಗ ಪುಟ್ಟಿಗ ಅಮ್ಮನ ಕೂಡ ಗತಿ ಇಲ್ಲ, ಏನ್ ಮಾಡೋಣ? ಯಾಳಾದ ಸಾರ ಬೀದಿಗೆ ಮೂರ್ ಇಟ್ಟಿದ್ದಾರೆ. ಈಗ ಯಾಳಾದ ಮನ್ಸು ಕೇಳ್ಬೇಕಲ್ಲ. ಸರಿ ಬಿಡ, ನಾನ್ ಮಾಡಿ ತಪ್ಪಿಗೆ ನೀನಾಗ ಬೇಜಾರು ಮಾಡ್ಬೇಕು. ಪುಟ್ಟಿ ಮೆಸ್ತಾರೆ ಕುರಿನಕಾಯಿ ಎತ್ಕೊಂಡೋಗಿ ಮಾರಿಬಿಟ್ಟು ಪುಟ್ಟಿ ಕೇಳಿ ತಗೊಡು. ಪುಟ್ಟಿ ಪ್ರೀತಿಯಿಂದ ಸಾಕಿರೋ ಕುರಿನ ತಗೊಂಡೋಗಿ ಮಾರಿದ್ರೆ ಪುಟ್ಟಿ ಬೇಜಾರು ಮಾಡ್ಕೊಂತೈತೆ. ಪುಟ್ಟಿ ನಾನು ಸಮಾಧಾನ ಮಾಡ್ಕೊಂತೀನಿ, ನೀನು ತಗೊಂಡೋಗು ಸರಿನಾ? ಎಲ್ಲಪ್ಪ ಕರ್ಕೊಂಡು ಹೋಗಿದ್ಯಾ ಕುರಿನ? ಸಂತೆಗೆ ಹೋಗಿ ಬಟ್ಟೆ ತಗೊಂಡು ಕುರಿಗೆ ಸೂಜಿ ಹಾಕೊಂಬತ್ತೆ ನಮ್ಮ. ಬೇಗ ಹೋಗ್ಬಿಟ್ಟು ಬಟ್ಟೆನು ರಿಬ್ಬನ್ನು ಲಾಡು ತಕೋಬಾರ. ಆಯ್ತು. ನಮಸ್ಕಾರ ಬಾಯ್, ನಿಮ್ಗೆ ನೋಡೋಣ ಅಂತ ಬರ್ತಾ ಇದ್ದೀನಿ. ಏನ್ ತಿಮ್ಮಣ್ಣ, ಏನ್ ನಿಮ್ದಿಗೆ ಸಮಾಚಾರ? ನನ್ನ ಹಬ್ಬ ಇದೆ, ಖರ್ಚಿಗೆ ದುಡ್ಡಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಬಾಯ್. ಆಯ್ತು ತಿಮ್ಮಣ್ಣ, ಏನ್ ಈ ಕುರಿಗೆ ಒಂದು 2,000 ಕೊಡ್ತೀನಿ, ತಗೊಂಡೋಗು.
ಏನ್ ತಿಮ್ಮಣ್ಣ ದುಡ್ಡು ಹಚ್ಚಿಕ್ಕಿದ್ಯಾ ಜೋರ? ಇಲ್ಲ ಕಣಲ್ಲ, ಮನೇಲಿ ಹಬ್ಬ ಅಲ್ಲ, ಬಟ್ಟೆ ತಗೊಂಡು. ಬಟ್ಟೆ ತಾನೆ, ಬಾರ ತಗೋಣ. ನಮ್ ಜಾಗಕ್ಕೆ ಹೋಗಿ ಎಣ್ಣೆ ಸ್ವಲ್ಪ ಹಾಕೋಣ. ಇಲ್ಲ ಬಿಡ, ಮಗು ಕಾಯ್ತಾ ಇರ್ತಿದ್ದೆ, ಮನೆಗೆ ಹೋಗ್ಬೇಕು. ಬಾರ್ಲಾ, ನಮ್ಗೆ ಹೆಂಡ್ರು ಮಕ್ಳಿಲ್ವಾ? ಅವತ್ ನನ್ನ ಹತ್ರ ಪುಕ್ಸಟೆ ಕುಡಿಬೇಕಾದ್ರೆ ನಾಚಿಕೆ ಆಗಿಲ್ವಾ? ಅವತ್ತೇನು ಅನ್ನ ತಿಂತಾ ಇದ್ದ ಇಲ್ಲಾಂದ್ರೆ? ನಿನ್ ಜೊತೆಗ ಇನ್ಮೇಲೆ ಸೇರಿದ್ರೆ ಕೆಪ್ಲಿ ತಗೊಂಡು ಹೊಡಿಯ ಹೋಗೋ. ನಾನು ಫುಲ್ ಹೇಳ ಮಗ. ಬೇಗ ಹೋಗ್ಬಿಟ್ಟು ಬಟ್ಟೆನು ರಿಬ್ಬನ್ನು ಲಾಡು ತಗೋಬಾರ. ಆಸೆಗಾಗಿ ಕಾಯುತ್ತಿದ್ದ ಪುಟ್ಟಣಿ ಕಂದನಿಗೂ ಕಣ್ಣೀರದ ಕುರುಡನಿಗೂ ಅವರ ಆಸೆಯು ಒಂದು ಕನಸಾಗಿಯೇ ಉಳಿತು.